ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸೋ ಘಟನೆ ಇದು. ಇಂಥ ಕೆಲಸ ಮಾಡೋಕ್ಕೆ ಆ ತಾಯಿಗೆ ಮನಸ್ಸಾದ್ರೂ ಹೇಗೆ ಬಂತು ಅನ್ನೋದು ಪ್ರಶ್ನೆ ಆಯ್ತು. ಬೆಳಗಿದ್ದು ಈ ಸುದ್ದಿ ಕೇಳಿದಾಗ, ವಿಜುವಲ್ಸ್ ಅನ್ನ ನೋಡಿದಾಗ ನಿಜಕ್ಕೂ ಒಬ್ಬ ತಾಯಿ ಹಾಕಿ ಕಣ್ಣಲ್ಲಿ ನೀರು ಬಂತು. ಇಂಥ ತಾಯಿಯಂದ್ರು ಕೂಡ ನಮ್ಮ ಮಧ್ಯೆ ಇದ್ದಾರಾ ಅನ್ನುವಂಥ ನೋವು ಕಾಡೋದಕ್ಕೆ ಶುರುವಾಯ್ತು. ಯಾಕಂದ್ರೆ ಮಾಡಿದ್ದು ಅಂತಹ ನಾಚಿಕೆಗೇಡಿನ ಕೆಲಸ, ತಲೆ ತಗ್ಗಿಸೋ ಘಟನೆ. ನಿಜಕ್ಕೂ ಅಂತ ಕೆಲಸ ಮಾಡೋಕೆ ಆ ತಾಯಿಗೆ ಮನಸ್ಸಾದ್ರೂ ಹೇಗೆ ಬಂತು ಅನ್ನೋದನ್ನ ಪ್ರಶ್ನೆ ಮಾಡಬೇಕಾಗಿದೆ. 9 ತಿಂಗಳ ಮಗು ಹೊಟ್ಟೆಯಲ್ಲಿದ್ದ ಆ ಕಂದನ ತಪ್ಪಾದ್ರೂ ಏನು? ಇಂಥ ತಾಯಿ ಯಾವ ಮಕ್ಕಳಿಗೂ ಬೇಡ ಅಂತ ಅನ್ಸುತ್ತೆ. ಅಂಥವರ ಹೊಟ್ಟೆಯಲ್ಲಿ ಯಾವ ಮಕ್ಕಳು ಕೂಡ ಹುಟ್ಟಬಾರ್ದು. ದೇವ್ರು ಯಾಕಪ್ಪ ಇಂಥವ್ರಿಗೆ ಮಕ್ಕಳು ಕೊಡ್ತಾನೆ ಅನ್ನೋದನ್ನ ಪ್ರಶ್ನೆ ಮಾಡ್ಬೇಕಾಗ್ಬಿಟ್ಟಿದೆ. ಅಂಥ ಪರಿಸ್ಥಿತಿ. ಕಾರಣ ತಾಯಿ ಅನ್ನೋ ಪದಕ್ಕೆ ಕಳಂಕ ಹಾಕೆ ಗ್ಯಾರಂಟಿ ನ್ಯೂಸ್ ನಲ್ಲಿ ರಕ್ಕಸ ತಾಯಿ ಕೃತ್ಯ ಬಟ ಬಯಲಾಗ್ತಾ ಇದೆ. ಹಾಗಾದ್ರೆ ಆ ತಾಯಿ ಮಾಡಿರುವ ಕೆಲಸ ಏನು? 9 ತಿಂಗಳು ಹೊಟ್ಟೆಯಲ್ಲಿದ್ದ ಕಂದ ಕಣ್ಣು ಬಿಡುತ್ತಿದ್ದಂತೆ, ಪಾಪ ಅದೇನ್ ತಪ್ಪು ಮಾಡಿತ್ತೋ, ಅದೇನ್ ಬೇಡ್ಕೊಂಡ್ ಬಂದಿತ್ತೋ ಗೊತ್ತಿಲ್ಲ, ಈ ತಾಯಿ ಹೊಟ್ಟೆಯಲ್ಲಿ ಯಾಕೆ ಹುಡ್ತೋ ಗೊತ್ತಿಲ್ಲ. ಆ ತಾಯಿ ಮಾಡಿರೋ ಕೆಲಸ ನೋಡಿದ್ರೆ ನೀವೇ ಅಂತೀರಾ ಇಂಥ ತಾಯಿಂದ್ರು ಇರ್ತಾರ ಅಂತ ಚೀಮಾರಿ ಹಾಕ್ತೀರಿ. ಹಾಗಾದ್ರೆ ಆ ಮಹಾತಾಯಿ ಮಾಡಿರುವ ಕೆಲಸ ಏನು? ಶೌಚಾಲಯಕ್ಕೆ ಹೋದಾಗ ಮಗು ಹುಡ್ತಂತೆ, ಡೆಲಿವರಿ ಆಗುತ್ತೆ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಮಹಿಳೆಗೆ ಹೆರಿಗೆ ಆಗುತ್ತೆ ವಾಶ್ರೂಮ್ ಅಲ್ಲೇ. ಕಂಪನಿಯ ಟಾಯ್ಲೆಟ್ ರೂಮ್ ನಲ್ಲೇ ಮಗು ಹೆತ್ತಿದ್ದಾಳೆ ಆ ಮಹಿಳೆ. ಹುಟ್ಟಿದ ಕರುಳ ಕುಡಿಯ ಕತ್ತು ಕೊಯ್ದು ಕ್ರೂರ ತಾಯಿ ತನ್ನ ಕ್ರೂರತನ ಪ್ರದರ್ಶನ ಮಾಡಿದ್ದಾಳೆ. ಮಗು ಕತ್ತು ಕೊಯ್ದು ಟಾಯ್ಲೆಟ್ಗೆ ಎಸೆದು ಬಿಟ್ಟಿದ್ದಾಳೆ ರಾಕ್ಷಸಿ. ದೇವನಹಳ್ಳಿ ತಾಲೂಕಿನ ಬೀರಸಂದ್ರದ ಬಳಿಯ ಕಂಪನಿಯಲ್ಲಿ ಆಗಿರುವ ಕೃತ್ಯ ಇದು. ಮದುವೆ ಆಗದ ಕಾರಣಕ್ಕೆ ಭಯ ಬಿದ್ದು ಮಗು ಜೀವ ತೆಗೆದಿದ್ದಾಳಂತೆ ಹೆತ್ತಮ್ಮ. ಶೌಚಾಲಯಕ್ಕೆ ಹೋದಾಗ ಮಗು ಹುಟ್ಟುತ್ತೆ. 9 ತಿಂಗಳೇನೋ ಕತ್ತೆ ಕಾಯ್ತಾ ಇದ್ಲಾ ಅಂತ ಆಕೆ ಗಮನಕ್ಕೆ ಬಂದಿರ್ಲಿಲ್ವಾ 9 ತಿಂಗಳು ತಾನು ಪ್ರೆಗ್ನೆಂಟ್ ಅಂತ? 9 ತಿಂಗಳು ಹೆತ್ತು ಹೊತ್ತು ಕೊನೆಗೆ ವಾಶ್ರೂಮ್ಗೆ ಹೋದಾಗ ಹೆರಿಗೆ ಆಗುತ್ತೆ ಅನ್ನೋ ಕಾರಣಕ್ಕೆ ಮದುವೆ ಆಗಿಲ್ಲ. ಸಮಾಜಕ್ಕೆ ಗೊತ್ತಾಗುತ್ತೆ, ಹೆತ್ತವರಿಗೆ ಗೊತ್ತಾಗುತ್ತೆ, ಮಾನ ಮರ್ಯಾದೆ ಪ್ರಶ್ನೆ ಅನ್ನೋದು 9 ತಿಂಗಳು ಗೊತ್ತಾಗ್ಲಿಲ್ವಾ? ಮಗು ಹುಟ್ಟಿದ ಕೂಡಲೇ ಆ ಮಗುವಿನ ಕತ್ತು ಕೊಯ್ದು 2 ದೃಶ್ಯ ತೋರ್ಸೋದಕ್ಕೂ ಕೂಡ ಆಗಲ್ಲ. ಎಂಥವರ ಕಣ್ಣಂಚುಗಳು ಕೂಡ ಒದ್ದೆ ಆಗುತ್ತೆ. ಮಗುವಿನ ರುಂಡವನ್ನ ಬೇರ್ಪಡಿಸಿ ಹುಟ್ಟಿದ ಕೂಡಲೇ ಮಗು ಆಚೆ ಬರ್ತಾ ಇದ್ದಂತೆ, ಪಾಪ ಇನ್ನು ಜಗತ್ತನ್ನ ನೋಡಿರ್ಲಿಲ್ಲ, ಕಣ್ಣು ಬಿಟ್ಟಿರ್ಲಿಲ್ಲ ಹಸುಗೂಸು. ಹುಟ್ಟಿದ ಕೂಡಲೇ ಆ ಮಗುವಿನ ಕತ್ತನ್ನ ಸೀಳಿದ್ದಾಳೆ ಹೆತ್ತ ತಾಯಿ. ಅಕ್ರಮ ಸಂಬಂಧ ಅನ್ಸುತ್ತೆ, ಗೊತ್ತಿಲ್ಲ, ಮದುವೆ ಆಗಿಲ್ವಂತೆ. ಹೆತ್ತವರಿಗೆ ಗೊತ್ತಾಗುತ್ತೆ, ಸಮಾಜಕ್ಕೆ ಗೊತ್ತಾಗುತ್ತೆ, ಎಲ್ಲರಿಗೂ ಗೊತ್ತಾಗ್ಬಿಟ್ರೆ ಮಾನ ಮರ್ಯಾದೆ ಪ್ರಶ್ನೆ ಅಂತ ಆ ಮಗು ಹುಟ್ಟಿದ ಕೂಡಲೇ ಕತ್ತನ್ನ ಕೊಯ್ದು ರುಂಡವನ್ನ ಟಾಯ್ಲೆಟ್ಗೆ ಎಸೆದಿದ್ದಾಳೆ. ಮತ್ತೊಂದು ಕಡೆ ಬಕೆಟ್ ನಲ್ಲಿ ಉಳಿದ ದೇಹವನ್ನ ಮುಳುಗಿಸಿದ್ದಾಳೆ. ದೃಶ್ಯ 2 ದೃಶ್ಯಗಳನ್ನ ನೋಡ್ತಿದ್ದೀರಲ್ಲ. ಇಂಥವರು ಸಮಾಜದಲ್ಲಿ ತಾಯಿ ಅನ್ನೋ ಪದಕ್ಕೆ ಕಳಂಕ ಅಲ್ಲದೆ ಮತ್ತಿನ್ನೇನು ಅನ್ನೋದು ಪ್ರಶ್ನೆ. ನವಜಾತ ಶಿಶುವಿನ ಕತ್ತು ಕೊಯ್ದು ಸದ್ದಿಲ್ಲದೆ ಆಚೆ ಬಂದಿದ್ಲಂತೆ ಪಾಪಿ. ನಂತರ ಬೇರೊಬ್ಬರು ಶೌಚಾಲಯಕ್ಕೆ ಹೋದಾಗ ಈ ಘಟನೆ ಬೆಳಕಿಗೆ ಬಂದಿದೆ. ಶೌಚಾಲಯದಲ್ಲಿ ಮಗು ನೋಡಿ ಪೊಲೀಸರಿಗೆ ಮಾಹಿತಿ ಕೊಡ್ತಾರಂತೆ ಸಿಬ್ಬಂದಿ, ಹಿಂಗಾಗಿದೆ ಸರ್ ಅಂತ. ಸ್ಥಳಕ್ಕೆ ಬಂದ ವಿಶ್ವನಾಥಪುರ ಠಾಣೆ ಪೊಲೀಸರಿಂದ ಪರಿಶೀಲನೆ ಆಗುತ್ತೆ. ನವಜಾತ ಶಿಶು ಕೊಂದಿದ್ದು ರೇಣುಕಾ ಎಂಬುದು ಕೂಡ ಬೆಳಕಿಗೆ ಬರುತ್ತೆ. ಯಾಕೆ ಈಗ ಗೊತ್ತಾಗ್ಲಿಲ್ವಾ ಸಮಾಜಕ್ಕೆ? ಈಗ ಗೊತ್ತಾಗಲ್ವಾ ಪೋಷಕರಿಗೆ? ತಕ್ಷಣ ಆರೋಪಿಯನ್ನ ವಶಕ್ಕೆ ಪಡೆದು ಆಸ್ಪತ್ರೆಗೆ ದಾಖಲಿಸಿದ್ದಾರಂತೆ ಪೊಲೀಸರು. ಮಗು ಕೊಂದ ತಾಯಿ ವಿರುದ್ಧ FIR ದಾಖಲಿಸಿದ್ದಾರೆ ವಿಶ್ವನಾಥಪುರ ಪೊಲೀಸರು. ನವಜಾತ ಶಿಶುವಿನ ಕತ್ತು ಕೊಯ್ದು ಸದ್ದಿಲ್ಲದೆ ಪಾಪಿ ತಾಯಿ ಆಚೆ ಬಂದಿರ್ತಾಳೆ, ಯಾರಿಗೂ ಗೊತ್ತಾಗಬಾರ್ದು ಅಂತ. ಇನ್ನೊಬ್ರು ಹೋಗ್ತಾರಲ್ಲ, ಅವಾಗ ಗೊತ್ತಾಗುತ್ತೆ. ಪಾಪ ಮಗುವಿನ ರುಂಡ ಶೌಚಾಲಯದಲ್ಲಿದೆ, ಉಳಿದ ದೇಹ ಬಕೆಟ್ ನಲ್ಲಿದೆ. ಅದನ್ನ ನೋಡಿದ ತಕ್ಷಣ ಗಾಬರಿ ಆಗುತ್ತೆ ಸಿಬ್ಬಂದಿಗೆ. ತತ್ಕ್ಷಣ ಪೊಲೀಸರಿಗೆ ಕರೆ ಮಾಡ್ತಾರೆ, ಮಾಹಿತಿ ಕೊಡ್ತಾರೆ. ಸ್ಥಳಕ್ಕೆ ಬರ್ತಾ ಇದ್ದಂತೆ ಯಾರ್ದು ಆ ಮಗು, ಯಾರು ಈ ಕೆಲಸ ಮಾಡಿದ್ದು ಅಂತ ಪತ್ತೆ ಮಾಡ್ತಾರೆ. ರೇಣುಕಾ ಅನ್ನೋ ಮಹಿಳೆ ಅನ್ನುವಂತಹ ವಿಚಾರ ಬೆಳಕಿಗೆ ಬರುತ್ತೆ.